ಈ ವರ್ಷ ನನಗೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂಡು ತುಂಬ ಖುಷಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಸ್ಟೇಜ್ ಮೇಲೆ ಇರೋ ಮಹೇಶ್ ಅಣ್ಣ ಆಗಿರ್ಬೋದು ಹಾಗೂ ಇನ್ನು ಇತರೆ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮಕ್ಕಳಿಗೆ ಈ ಹಂತ ಏನಿದೆ 8ನೇ ಕ್ಲಾಸಿಂದ ಇವಾಗ 10ನೇ ಕ್ಲಾಸ್ವರೆಗೂ ಮುಂಚೆ ಇತ್ತು, ಈಗ 12ನೇ ಕ್ಲಾಸ್ವರೆಗೂ ತುಂಬ ಅಮೂಲ್ಯವಾದ ಸಮಯ. ಅದು ತುಂಬ ಶ್ರಮ ವಹಿಸಿ ಕಾಳಜಿಯಿಂದ ಓದೋದಾಗಿರ್ಬೋದು ಅಥವಾ ನಿಮ್ಮ ಆಂತರಿಕ ಆಗಿ ದೈಹಿಕ ಬೆಳವಣಿಗೆಗಳು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಅದು. ಸೊ ಈ ಸ್ಟೇಜಲ್ಲಿ ನಾವೆಲ್ಲರೂ ಎಷ್ಟು ಫೋಕಸ್ಡ್ ಆಗಿರ್ತೀವಿ, ನಮ್ಮ ಲೈಫ್ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೀವಿ, ಅದೇ ರೀತಿ ಸಕ್ಸಸ್ ಕಂಡಾಗಲೂ ನಾವು ನಾರ್ಮಲ್ ಆಗಿ ಇರಬೇಕು. ಅದನ್ನು ತಲೆಗೆ ತೊಗೊಬಾರ್ದು. ಫೇಲಿಯರ್ ಆದಾಗಲೂ ನಾವು ಅದನ್ನು ತಲೆಗೆ ತೊಗೊಬಾರ್ದು. ಯಾಕಂದರೆ ಲೈಫ್ ಇಲ್ಲೇ ಮುಗ್ದೋಗಲ್ಲ, ನಿಮ್ಮ ಲೈಫ್ ಶುರು ಆಗೋದೇ ಇಲ್ಲಿಂದ. ಸೊ 10ನೇ ಕ್ಲಾಸ್ ರಿಸಲ್ಟ್ ಒಳ್ಳೇದಾದರೂ ಏನು ಚೇಂಜ್ ತಲೆಗೆ ಹೋಗಬಾರ್ದು. 10ನೇ ಕ್ಲಾಸ್ ರಿಸಲ್ಟ್ ಒಳ್ಳೇದಾಗಿಲ್ಲ ಅಂದರೂ ತಲೆಗೆ ಹೋಗಬಾರ್ದು. ಇನ್ನು ಮುಂದಿನ ಹೆಜ್ಜೆ ಬಗ್ಗೆ ಆಲೋಚನೆ ಮಾಡಬೇಕು. PUCಗೂ ಅದನ್ನೇ ಮಾಡಬೇಕು. ಚೆನ್ನಾಗಿ ಬಂದರೆ ಒಳ್ಳೆ ಇಂಜಿನಿಯರಿಂಗೋ ಡಾಕ್ಟ್ರೋ ಅಥವಾ ನಿಮ್ಮ ಇಚ್ಛಾಶಕ್ತಿಯಿಂದ ಏನು ಓದಬೇಕು ಅಂತಿರ್ತೀರೋ ಅದನ್ನು ಅಚೀವ್ ಮಾಡೋದಕ್ಕೆ ಹೋಗೋ ಕಡೆ ಕೆಲಸ ಆಗಿರ್ಬೋದು. ಸೊ ಅದೆಲ್ಲದಕ್ಕೂ ಒಂದು ಅವಕಾಶ ಅನ್ನೋದಿರುತ್ತೆ. ಆ ಅವಕಾಶನ ನೀವು ಓದಿನ ಮೂಲಕ ಆಗಿರ್ಬೋದು, ಕ್ರೀಡಾ ಮೂಲಕ ಆಗಿರ್ಬೋದು, ಅಥವಾ ಇತರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ನಿಮ್ಮ ಇಚ್ಛಾಶಕ್ತಿಯಿಂದ ಅದಕ್ಕೆ ಓದಿ ತಿಳ್ಕೊಂಡು ಇವತ್ತೇನಾಗಿದೆ ನಿಮಗೆ ಬರೀ ಟೀಚರ್ಸ್ ಅಂತ ಅಷ್ಟೇ ಅಲ್ಲ, ನಿಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇದೆ, ಅಲ್ಲಿ ಒಂದು ಗೂಗಲಲ್ಲಿ ಅಥವಾ AI ನೀವೆಲ್ಲ ತಿಳ್ಕೊಳ್ಳೋ ಅವಕಾಶ ಇದೆ. ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಇಷ್ಟೊಂದೆಲ್ಲ ಅವಕಾಶಗಳು ಇರಲಿಲ್ಲ. ಬಟ್ ಇವತ್ತು ನಿಮಗೆ ಅವಕಾಶ ಅನ್ನೋದು ಜಾಸ್ತಿ ಇದೆ. ಯಾಕಂದರೆ ನಿಮ್ಮ ಕೈಯಲ್ಲೇ ಎಲ್ಲ ಇರೋದ್ರಿಂದ ಅದರಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಒಳ್ಳೇದನ್ನು ನಾವು ತೊಗೊಳ್ಳೋಣ, ಕೆಟ್ಟದ್ರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ. ಮಕ್ಕಳುಗಳು ಯಾವತ್ತೂ ಧೈರ್ಯಗೆಡಬೇಡಿ. ಒಳ್ಳೆಯ ರೀತಿಲಿ ನಿಮ್ಮ ಆಲೋಚನೆ ಇರಲಿ, ಒಳ್ಳೆಯ ರೀತಿಲಿ ನಿಮ್ಮ ಶ್ರಮ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪುಟ್ಟಯ್ಯನವರು ಶುರು ಮಾಡಿದ ಸಂಸ್ಥೆ 1967 ಅವತ್ತಿಂದ ಇವತ್ತವರೆಗೂ ಅವ್ರ ಕುಟುಂಬದವ್ರು ಏನು ನಡ್ಸ್ಕೊಂಡ್ಬಂದಿದ್ದಾರೆ. 25,000 ಜನ ಮಕ್ಕಳು ಇಲ್ಲಿ ಪಾಸ್ಔಟ್ ಆಗಿದ್ದಾರೆ. ಹಾಗೆ ಅವರೆಲ್ಲರಲ್ಲೂ ಭಾಳಷ್ಟು ಜನ ಅಚೀವ್ ಮಾಡಿದ್ದಾರೆ. ಈ ಸಂಸ್ಥೆಗೆ ದುಡ್ಡು ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ರು. ಸೊ ಅದು ತುಂಬ ವಿದ್ಯಾದಾನ, ಶ್ರೇಷ್ಠ ದಾನ ಅಂತ ಹೇಳ್ಬೋದು. ಆ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ, ನಿಮ್ಮ ತಂದೆ ತಾಯಂದಿರ ಆಶೀರ್ವಾದ ಇರಲಿ. ಆ ಕುಟುಂಬ ಸದಾಕಾಲ ನಿಮ್ಮೆಲ್ಲ ಈ ಸ್ಕೂಲ್ನ ಬೆಳವಣಿಗೆಗೆ ಅವ್ರಿಗೆ ಇದು ಶಕ್ತಿಯನ್ನು ನೀವೆಲ್ಲ ತುಂಬಬೇಕಾಗತ್ತೆ. ಒಂದು ಸ್ಕೂಲ್ ನಡೆಸೋದಷ್ಟು ಸುಲಭ ಅಲ್ಲ. ಅವ್ರು ಏನೇ ಬೇರೆ ಕಡೆ ದುಡಿದ್ರು, ಏನೇ ಮಾಡಿದ್ರು, ಇದಕ್ಕೆ ಒಂದು ಟೀಚರ್ಸ್ ಆಗ್ಬೋದು, ನಿಮಗೆ ಸೌಲಭ್ಯಗಳಾಗ್ಬೋದು, ಅದೆಲ್ಲ ಕೊಡ್ತಾ ಫ್ರೀಯಾಗಿ ನಡೆಸೋದು ಅಂದರೆ ಇವತ್ತು ಯಾರೋ ಆ ಮನಸ್ಥಿತಿಲಿ ಇವತ್ತಿರಲ್ಲ. ಇಷ್ಟು ಒಂದು ದೊಡ್ಡ ಜಾಗದಲ್ಲಿ ಸ್ಕೂಲ್ ಮಾಡಿ ಅದನ್ನು ಕಮರ್ಷಿಯಲಾಗಿ ಮಾಡಿದ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಆದರೆ ನಿಮಗೋಸ್ಕರ ಅವ್ರ ಕುಟುಂಬ ಅವತ್ತಿಂದ ಮಾಡ್ಕೊಂಬಂದಿರೋದ್ರ ಬಗ್ಗೆ ನಾವೆಲ್ಲರೂ ಅವ್ರಿಗೆ ಚಿರಋಣಿ ಆಗಿರಬೇಕು. ಇನ್ನು ಮುಂದೆನೂ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ, ನಾನಾಗಲಿ ನನ್ನ ತಂದೆಯವರಾಗಲಿ. ಎನ್ ಚಲುವರಾಯಸ್ವಾಮಿಗಳವರ ಹಿತೈಷಿಗಳ ಬಳಗ ನಾನು ಭಾಳ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ರಕ್ತದಾನ, ಹೆಲ್ತ್ ಕ್ಯಾಂಪು, ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳೆದ ವರ್ಷ ನಾನು ಕೂಡ ಭಾಗಿಯಾಗಿದ್ದೆ, ನಮ್ಮ ಮಂಡ್ಯ ಮೇಲೆಯವರು ಕೂಡ ಭಾಗಿಯಾಗಿದ್ದರು. ಬಿ ಗೌಡಗೇರಿನಲ್ಲಿ ಅಲ್ಲಿ ಶಾಲಾ ಮಕ್ಕಳುಗಳಿಗೆ ಟ್ರ್ಯಾಕ್ ಸೂಟನ್ನು ಕೊಡ್ತಕ್ಕಂಥದ್ದು, ಬ್ಯಾಗನ್ನು ಕೊಡ್ತಕ್ಕಂಥದ್ದು. ಆದರೆ ಒಟ್ಟಾರೆ ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲರೂ ಒಂದು ಚಪ್ಪಾಳೆ ತಟ್ಟಿ ಅವ್ರನ್ನ ಮತ್ತೊಮ್ಮೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಒಂದು ಫ್ಲೆಕ್ಸ್ ಹಾಕಿ ದೊಡ್ಡದಾಗಿ ಒಂದು ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಗ್ರ್ಯಾಂಡ್ ಆಗಿ ನೋಡೋರಿಗೆ ಇಂಪ್ರೆಸ್ ಆಗೋ ಥರ ಮಾಡ್ಬೋದು. ಆದರೆ ನಿಜವಾಗ್ಲೂ ಕೂಡ ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಭಾಳ ಕಷ್ಟ. ಪುಟ್ಟಪ್ಪನವರು 1967 ಇಸ್ವಿನಲ್ಲಿ ಈ ಶಾಲೆಯನ್ನು ಸ್ಥಾಪನೆ ಮಾಡಿದಾಗ ಖಂಡಿತ ಅವ್ರಿಗೆ ಯಾವ ಲಾಭದ ಆಕಾಂಕ್ಷೆ ಇರಲಿಲ್ಲ. ಇಲ್ಲಿ ಗ್ರಾಮೀಣ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಅವ್ರಿಗೆ ಕಲಿಕೆ ಆಗಬೇಕು ಅಂತೇಳಿ ಆ ಕಾಲಕ್ಕೆ, ಯಾಕಂದ್ರೆ ಅವತ್ತು ಶಾಲೆ ತೆರೀತಕ್ಕಂಥದ್ದು ದಾನ ಧರ್ಮದ ಕೆಲಸ, ಇವತ್ತು ಶಾಲೆ ತೆರೀತಕ್ಕಂಥದ್ದು ಕಮರ್ಷಿಯಲ್ ವ್ಯಾಪಾರ. ಇವತ್ತು ನೀವು ಅಲ್ಲಿಗಾರ ನೋಡಿ, ನನಗೆ ಕೇಳ್ತೀರ, ಆಗ ನಮ್ಮ ಸ್ನೇಹಿತರು ಹೇಳ್ತಿರೋ PUC ಅಡ್ಮಿಷನ್ಗೆ 3.5 ಲಕ್ಷ ಅಂತ ಹೇಳ್ತಿರೋ. ಇವತ್ತು ಬಹುತೇಕ ನಮ್ಮ ಗ್ರಾಮೀಣ ರೈತಾಪಿ ಮಕ್ಕಳಿಗೆ ಇವತ್ತು ಅವರ ಸಂಪಾದನೆ ಬಹುತೇಕ ಹಣ ಇವತ್ತು ಒಂದು ಹಾಸ್ಪಿಟ್ಲಿಗೆ, ಒಂದು ಸ್ಕೂಲ್ಗೆ, ಕಾಲೇಜಿಗೆ ಕರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ, ಕಸ್ಬಾ ಭಾಗದಲ್ಲಿ ಇವತ್ತು ನಿರಂತರವಾಗಿ ಅವರೆಲ್ಲ ವಿಚಾರಗಳು, ಅವ್ರ ವ್ಯವಹಾರಗಳು ಏನೇ ಇದ್ರೂ ಕೂಡ ಈ ಶಾಲೆಯ ಬಗೆಗಿನ ಅವರ ಕಮಿಟ್ಮೆಂಟ್ ನಾನು ಬಹಳ ಅತ್ಯಂತ ಹೃದಯಪೂರ್ವಕವಾಗಿ ಶ್ಲಾಘಿಸಕ್ಕೆ ಬಯಸ್ತೇನೆ. ನಾನು ಇವತ್ತು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.